ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೊಸ ಡಿಸೈನ್ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಥರನಾದಂಥ ಕುಚ್ಚು ಇರೋದಿಲ್ಲ, ಓನ್ಲಿ ಕ್ರೋಶಾ ಇರುತ್ತೆ. ಹೀಗೆ ಇಲ್ಲಿ ಒಂದು ಪರ್ಲ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ಈ ಕ್ರೋಶಾದಿಂದ ಈ ಕ್ರೋಶಾಗೆ 1 ಇಂಚು ಗ್ಯಾಪ್ ಇರಬೇಕು. ನಾನು 1 ಇಂಚ್ ಗ್ಯಾಪ್ ಇಟ್ಕೊಂಡು ಹಾಕ್ತಾ ಇದ್ದೀನಿ. ಹೇಗೆ ಹಾಕೋದಂತ ತೋರಿಸ್ತೀನಿ. ಮೊದಲಿಗೆ ಬಟ್ಟೆನ ಲಾಕ್ ಮಾಡ್ಕೋಬೇಕು. ಬಟ್ಟೆನ ಲಾಕ್ ಮಾಡ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕ್ಕೊಂಡು ದಾರಣ ಮೇಲ್ಗಡೆ ಎಳ್ಕೊಂಡು ಈ ಥರನಾದಂಥ ಪರ್ಲ್ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಂಡು ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಆಮೇಲೆ ಇದೇನು ಬೀಡ್ಸ್ ಇದೆಯಲ್ವ, ಆ ಬೀಡ್ಸು ಫುಲ್ ಆಗೋವರೆಗೂ ಚೈನ್ ಹಾಕೋಬೇಕು. ನಾನಿಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಫಸ್ಟಿಗೆ ಏನು ಹಾಕ್ಕೊಂಡಿದ್ವಲ್ಲ ಸಿಂಗಲ್ ಕ್ರೋಶಾ, ಅಲ್ಲಿನೇ ಸಿಂಗಲ್ ಕ್ರೋಶಾ ಹಾಕೋತೀನಿ. ಮತ್ತು ಬಟ್ಟೆನ ಟರ್ನ್ ಮಾಡಿ ಈ 5 ಚೈನ್ ಏನು ಹಾಕ್ಕೊಂಡಿದ್ವಲ್ವ ಅದರಲ್ಲಿ ನಾನು ಅದು ಚೈನು ಪೂರ್ತಿಯಾಗಿ ತುಂಬುವವರೆಗೂ ಸಿಂಗಲ್ ಕ್ರೋಶಾನೇ ಹಾಕೋತೀನಿ. ಇದು ತುಂಬ ಸಿಂಪಲ್ ಇದೆ ಡಿಸೈನು. ಹೊಸದಾಗಿ ಕಲಿಯೋರು ಸಹಿತ ಈಸಿಯಾಗಿ ಮಾಡ್ಕೋಬೋದು. ಜಾಸ್ತಿ ಏನು ಟೈಮ್ ಬೇಕಾಗಲ್ಲ. ಹಾಗೆ ಕುಚ್ಚು ಬೇಡ ಅನ್ನೋರು ಸಹಿತ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಇವಾಗ ಇದು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಬಟ್ಟೆನ ಟರ್ನ್ ಮಾಡಿ ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಪ್ರತಿಯೊಂದು ಏನು ನಾವು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅಲ್ಲಿನೇ ಮತ್ತೆ ಸಿಂಗಲ್ ಕ್ರೋಶಾ ಹಾಕೋಬೇಕು. ಇಲ್ಲೇನು ಯಾವುದೇ ಥರನಾದಂಥ ಇದು ಡಿಸೈನ್ ಪೂರ್ತಿ ಆಗೋವರೆಗೂ ನಾವಿಲ್ಲಿ ಡಬಲ್ ಕ್ರೋಶಾನ ಯೂಸ್ ಮಾಡಲ್ಲ, ಓನ್ಲಿ ಸಿಂಗಲ್ ಕ್ರೋಶಾನೇ ಹಾಕೋತಾ ಹೋಗ್ತೀವಿ. ಇದನ್ನು ಬಿಗಿನರ್ ಸಹಿತ ಈಸಿಯಾಗಿ ಹಾಕೋಬೋದು. ಕಡಿಮೆ ಸಮಯದಲ್ಲಿನೂ ಹಾಕೋಬೋದು. ಹಾಗೆ ಜಾಸ್ತಿ ಏನು ಖರ್ಚಾಗಲ್ಲ ಹಾಕೊಳ್ಳೋಕ್ಕೆ. ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಮತ್ತು ಬಟ್ಟೆನ ಟರ್ನ್ ಮಾಡ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸೇಮ್ ಹೀಗೆ ನಾವು 5 ಹಾಕೋಬೋದು, 6 ಹಾಕೋಬೋದು. ನೋಡಿ ನಿಮಗೆ ಯಾವ ಥರ ಎಷ್ಟು ದಪ್ಪ ಅಂದರೆ ಡಿಸೈನು ಎಷ್ಟು ಗ್ರ್ಯಾಂಡ್ ಬೇಕನ್ನಿಸುತ್ತೆ ಅಷ್ಟರವರೆಗೂ ನೀವು ಹಾಕೋಬೋದು. ನಾನಿಲ್ಲಿ 5 ಸ್ಟೆಪ್ ಹಾಕೋತೀನಿ. ಪೂರ್ತಿ ಸಿಂಗಲ್ ಕ್ರೋಶಾನೇ ಹಾಕೋಬೇಕು. ನಿಮಗೆ ಬೇಕಾದರೆ ಡಬಲ್ ಕ್ರೋಶಾ ಹಾಕ್ಕೊಳ್ಳಿ, ಬೇಡ ಅನಿಸಿದರೆ ಸಿಂಗಲ್ ಕ್ರೋಶಾನೇ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೋದು. ಮತ್ತು ಇವಾಗ ನಾನು 3 ಸ್ಟೆಪ್ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸೇಮ್ ಸಿಂಗಲ್ ಕ್ರೋಶಾ. ವಿಡಿಯೋನ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವಾಗ ನಾನಿಲ್ಲಿ 4ನೇ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ 5ನೇ ಸ್ಟೆಪ್ ಯಾವ ಥರನಾಗಿ ಹಾಕೋದಂತ ತೋರಿಸ್ತೀನಿ. ಒಂದು ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಮತ್ತೆ ಒಂದು ಸ್ಟೆಪ್ಪಲ್ಲಿ 5ನೇ ಸ್ಟೆಪ್ಪಲ್ಲಿ ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಇವಾಗ ಮತ್ತೆ ಬಟನ್ ಟರ್ನ್ ಮಾಡಿಕೊಂಡು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ನಾನಿಲ್ಲಿ ಗೋಲ್ಡನ್ ಬೀಡ್ಸನ್ನು ಹಾಕೋತೀನಿ. ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು.
ಬೀಡ್ಸು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅನಿಸಿದರೆ ನಡೆಯುತ್ತೆ. ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ. ಬೀಡ್ಸು ಏನು ಕಂಪಲ್ಸರಿ ಅಂತಿಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಬೀಡು ಹಾಕ್ಕೋಬೇಕು. ಪ್ರತಿ ಸಿಂಗಲ್ ಕ್ರೋಶ ನಾವೇನು ಹಾಕ್ಕೊಂಡಿದ್ವಲ್ವ ಕೆಳಗಡೆ ಸಿಂಗಲ್ ಕ್ರೋಶ, ಅದ್ರ ಮೇಲೆ ಮತ್ತೆ ಒಂದೊಂದು ಬೀಡ್ಸನ್ನು ಆ್ಯಡ್ ಮಾಡಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಈ ಥರನಾಗಿ ಕಾಣಿಸುತ್ತೆ. ಇವಾಗ ಪೂರ್ತಿ ಆಯಿತು. ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿದರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಹೀಗೆ ದಾರನ ಕಟ್ ಮಾಡಿ ದಾರನೇ ಎಳ್ಕೊಂಡ್ಬಿಟ್ರೆ ಡಿಸೈನು ಕಂಪ್ಲೀಟ್. ಹೀಗೆ ಕಾಣಿಸುತ್ತೆ. ಇದೇನು ಡಿಸೈನ್ ಇದು ದಾರ ಬಂದಿರುತ್ತಲ್ವ ಎಕ್ಸ್ಟ್ರಾ ದಾರ, ಅದನ್ನು ಹೀಗೆ ಇಲ್ಲಿ ಸ್ಟಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.